ಜನರಿಗೆ ಏನು ಅಂದರೆ ಏನು ದೇ ಹ್ಯಾವ್ ನೋ ಸೆನ್ಸ್ ಆಫ್ ವಾಟ್ ಎವರ್ ಇಟ್ ಇಸ್. ಇವಾಗ ಟೆಕ್ಸ್ಟ್ ಬುಕ್ಕನ್ನು ತೊಗೊಳ್ರಿ, ಇಲ್ಲ ನಮ್ಮ ಭಾಷೆನ ತೊಗೊಳ್ಳಿ, ಇರೋದೇ 3 ಲಿಂಗ ಅಲ್ವಾ. ಈ ಒಂದು ಕಂಡೀಷನಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ. ಸೊ ಈ ಒಂದು ಕಂಡೀಷನಲ್ಲಿ ನಾವು ಏನು ಬರುತ್ತೆ, ವಾಟ್ ಕ್ಯಾನ್ ವಿ ಟೆಲ್ ದೀಸ್ ಪೀಪಲ್ ಸೈಂಟಿಫಿಕ್ ಆಗಿ ಹೆಂಗೆ ಹೇಳೋದು, ಯಾವ ಥರ ಒಂದು ಚೇಂಜಸ್ ತರೋದು. ಸೊ ಇದಕ್ಕೋಸ್ಕರ ನಾವು ಸమైಕ್ಯ ಭಾರತ್ ಯಾತ್ರಾ ಅಂತೇಳಿ ಅವಾಗಿಂದ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ನಾನು ಮುಂಚಿಂದನೂ ಕೆಲಸ ಮಾಡ್ತಿದ್ದೆ. ಡೆಲ್ಲಿಗೆ ಬಂದಿದ್ದೆ ಒಂದ್ಸರಿ, ಬಂದು ಒಂದಷ್ಟು ದುಡ್ಡು ಕೊಟ್ಟವರಿಗೆ ಎಲ್ಲ ಹೇಳಿ ಒಂದಷ್ಟು ಪ್ಲ್ಯಾನಿಂಗ್ ಎಲ್ಲ ಮಾಡಿ ಹೋಗಿದ್ದೆ. ಇಡೀ ಭಾರತ ಯಾತ್ರೆ ಮಾಡಿ ಎಲ್ಲ ಸ್ಟೂಡೆಂಟ್ಸನ್ನು ಮೀಟ್ ಮಾಡಿ ಸ್ಟೂಡೆಂಟ್ಸ್ ಕಮ್ಯುನಿಟಿನಲ್ಲಿ ಈ ಒಂದು ಅರಿವು ಮೂಡಿಸ್ಬೇಕು. ಅಟ್ಲೀಸ್ಟ್ ಇನ್ನು ಫ್ಯೂಚರ್ ಆಗಿರ್ತಕ್ಕಂಥ ಭಾರತ ಬೇರೆ ಥರ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನಂದು ಮುಂಚಿಂದನೂ ಇದೆ, ಇವಾಗಲೂ ಅದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಇದೊಂದು ಸಿಚುವೇಷನಲ್ಲಿ ಏನಾಯಿತು ಅಂತಂದರೆ, ಈಗ ಮನೆ ಬಿಡು, ನೀನು ಇಲ್ಲಿ ಇರಬಾರ್ದು, ಯು ಆರ್ ಲುಕಿಂಗ್ ವೆರಿ ಅಗ್ಲಿ, ಐ ಕಾಂಟ್ ಹ್ಯಾಂಡಲ್ ಯು ಅಂಥೇಳಿ ಒಂದಷ್ಟು ಗಲಾಟೆ. ಅದು ಅಲ್ದಿರ ಬೆಂಗಳೂರಿಂದ ಹಿಂದ್ಗಡೆಯಿಂದ ಇಲ್ಲಿಂದೆಲ್ಲ ಬಂದಿತ್ತು ಒಂದಷ್ಟೆಲ್ಲ ಸಪೋರ್ಟು. ಸೊ ಹಂಗಾಗಿ ಅಕ್ಕಪಕ್ಕದ ಮನೆಯೆಲ್ಲ ಕರ್ಕೊಂಬಂದರು ಹೋಗ್ಬಿಟ್ಟು, ಬೇರೆಯವ್ರ ಮನೆಗೆಲ್ಲ ಹೋಗಿ ಹೇಳಿದ್ರು. ಸೊ ಅವಾಗೇನಾಯ್ತು, ನನಗೆ ತುಂಬ ಡಿಪ್ರೆಷನ್ ಬಂದುಬಿಟ್ಟು, ಹೆವಿ ಡಿಪ್ರೆಷನ್ ಆವತ್ತು. ಯಾವತ್ತೂ ಏನೋ ಗೊತ್ತಿಲ್ಲ, ಬಿಕಾಸ್ ಆಫ್ ದ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಆರ್ ಐ ಡೋಂಟ್ ನೋ ವಾಟ್ ರೀಸನ್. ನನಗೆ ಯಾವತ್ತಿನ ದಿನ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಕರಿಯರ್ನ ಡಿಸೈನ್ ಮಾಡಿಕೊಂಡು, ಈ ಕಡೆ ಸಾಫ್ಟ್ವೇರ, ಈ ಕಡೆ ಮೆಕ್ಯಾನಿಕಲ್ಲ, ಈ ಕಡೆ ಏನು ಮಾಡಬೇಕು ಇಂಥದ್ದು ಬಂದು ನಾನು ಸಕ್ಸಸ್ ಮಾಡಿ ಇನ್ನೇನೋ ಒಂದು ಅಚೀವ್ ಮಾಡಿ, ಆಮೇಲೆ ಕಡೆಗೆ ಇದೊಂದು ಮಾನ ಮರ್ಯಾದೆ ಹೋಗಿದ್ದು ಬೇರೆ.